ಮುಧೋಳದ ಬೇಟೆ ನಾಯಿ ಬಹುಶಃ ನಂತರದಾಗೆ ಎಲ್ಲಿಯೂ ಕಾಣಲಾರ್ದಂತ ಒಂದು ತಳಿ ಹಾಗೆ ಅಂತಕ್ಕಂಥ ಭಾವನೆ ನಂದು. ಮುಧೋಳದಲ್ಲಿ ಇವತ್ತು 40 ನಾಯಿಗಳು ಇವತ್ತಿದ್ದಾರೆ. ಸರ್ಕಾರ ಇದನ್ನು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ವಿ. ಬಹಳ ದಿವಸದಿಂದ ಅದು ನಡೀತಾ ಇದೆ. ಅದು ಮುಂದುವರಿಬೇಕು ಅಂತಕ್ಕಂಥ ಕೆಲವರು ಹಿರಿಯರ ಸದಿಚ್ಛೆ, ಅದು ಚೆನ್ನಾಗಿ ಆಗ್ಬೇಕಂತಕ್ಕಂಥದ್ರ ಜೊತೆಗೆ ನಮ್ಮ ಹಿರಿಯರಾದಂಥ ಹೆಗ್ಗಳಿಗೆಯವರಂಥವರಲ್ಲಿ ಒಂದು ಭಾವನೆ ಇದೆ. ಜಿಲ್ಲೆಯಲ್ಲೇ ಒಂದು ಕೇಂದ್ರ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ನನ್ನ ಜೊತೆ ಅವರು ಮಾತನಾಡಿದ್ದಾರೆ. ಹೀಗೆ ಮುಧೋಳದ ಹಲವಾರು ನಾಯಕರು ಹಾಗೂ ರಾಜ್ಯದಲ್ಲಿ ಕೆಲವು ಹಿರಿಯ ನಾಯಕರು, ರಾಜಕಾರಣಿಗಳು ಅದನ್ನು ಉಳಿಸಬೇಕು, ಬೆಳೆಸಬೇಕು ಹಾಗಂತಕ್ಕಂಥ ಸದಿಚ್ಛೆ ಇಟ್ಕೊಂಡಿದ್ದಾರೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಮಿಲಿಟರಿಯಲ್ಲಿ ಅದನ್ನು ಸದುಪಯೋಗ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಪ್ರಾರಂಭ ಆಗಿದ್ದಾವೆ. ತನ್ಮೂಲಕ ರಾಜ ಮಹಾರಾಜ್ ಗೋರ್ಪಡೆ ಮಹಾರಾಜರು ಬೆಳೆಸ್ತಕ್ಕಂಥ ಈ ತಳಿ ಅವರು ಪೋಷಿಸಿದ್ದಾರೆ, ಬೆಳೆಸಿದ್ದಾರೆ. ಅದನ್ನು ಸರ್ಕಾರ ಬೆಳೆಸಬೇಕಾಗಿದೆ, ಬೆಳೆಸ್ತಾ ಇದ್ದೀವಿ. ಪೋಷಿಸಬೇಕಾಗಿದೆ, ಪೋಷಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಧನ ಸಹಾಯದ ಜೊತೆಗೆ ಏನು ಹಿರಿಯರ ಸದಿಚ್ಛೆ ಇದೆ, ಇನ್ನೂ ಕೆಲವು ಕೇಂದ್ರಗಳು ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಕೆಲವು ಫಾರಿನರ್ಸು ಇಂಥ ನಾಯಿಗಳು ಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಇದು ವಿಶೇಷವಾಗಿ ಬೇಟೆ ನಾಯಿ ಬಹಳ ತಿನ್ನಾಗಿರುತ್ತೆ. ಅದು ಓಡಕ್ಕಂದ್ರೆ ಅದರಷ್ಟು ಫಾಸ್ಟ್ ಬಹುಶಃ ಯಾರು ಓಡ್ಲಿಕ್ಕಿಲ್ಲ, ಅಷ್ಟು ಫಾಸ್ಟಾಗಿ ಓಡ್ತಕ್ಕಂಥ ಈ ತಳಿ ನಾನು ಹಾಗೂ ನನ್ನ ಸರ್ಕಾರ ಉಳಿಸ್ತಿದೆ, ಬೆಳೆಸ್ತಿದೆ. ಅದಕ್ಕೆ ವಿಶೇಷವಾದ ಧನ ಸಹಾಯ ಕೊಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ.